ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ನಾವು ಇವತ್ತು 2ನೇ ಅಧ್ಯಾಯದ 60ನೇ ಶ್ಲೋಕವನ್ನು ನೋಡ್ಬೇಕು. ಯತತೋಭ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಯತತೋಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಕೌಂತೆಯ, ಓ ಕುಂತಿಯ ಮಗನೇ ಅಂತಂದು ಹೇಳ್ತಾರೆ. ಹಿಂದಿನ ಪದ್ಯದಲ್ಲಿ ಒಂದು ಅಪರೋಕ್ಷ ಜ್ಞಾನಿಗೆ ಅನಾಯಾಸವಾಗಿ ಇಂದ್ರಿಯಗಳನ್ನು ಒಳಗೆಳ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಒಂದು ಸಾಮಾನ್ಯವಾದ ಪರೋಕ್ಷ ಜ್ಞಾನಿ ಕೂಡ ಸಾಮಾನ್ಯ ಅಲ್ಲ. ಪರೋಕ್ಷ ಜ್ಞಾನಿ ಆಗಿರೋ ಒಬ್ಬರಿಗೆ ಅವರಿಗೆ ಸಹಜವಾಗಿಯೇ ಇಂದ್ರಿಯಗಳು ವಿಷಯದ ಕಡೆಗೆ ಸೆಳ್ಕೊಂಡು ಹೋಗತ್ತೆ ಅಂತ, ಎಳ್ಕೊಂಡೇ ಹೋಗ್ಬಿಡತ್ತೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಎಷ್ಟೇ ಅವನಿಗೆ ಗೊತ್ತಿದ್ರು ಕೂಡ ಜ್ಞಾನ ಅಂತ ಅನ್ನೋದು ಅವನಿಗೆ ಪ್ರಚುರವಾಗಿರತ್ತೆ. ಈ ಇಂದ್ರಿಯದ ಸೆಳೆತವನ್ನು ನಾನು ನಿಗ್ರಹಿಸ್ಬೇಕು ಅಂತ ಅನ್ನೋಂಥ ಇಚ್ಛೆನೂ ಇರತ್ತೆ. ಆದ್ರೇನು ಆ ಪ್ರಬಲವಾಗಿ ಅದರ ಒಂದು ಇಷ್ಟ ಅಂತ ಅನ್ನೋಂಥದ್ದು, ವಿಷಯದಲ್ಲಿ ಒಂದು ಆಸಕ್ತಿ ಅಂತ ಅನ್ನೋಂಥದ್ದು ಅದನ್ನು ಓಡಿಸ್ಕೊಂಡು ಹೋಗತ್ತೆ ಅಂತಾನೆ. ಇಂದ್ರಿಯನ್ನ ವಿಷಯದ ಕಡೆಗೆ ಎಳ್ಕೊಂಡು ಹೋಗ್ಬಿಡತ್ತೆ ಅಂತ ಅನ್ನೋದನ್ನ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಅಂತ. ಆ ಮನಸ್ಸು ಅಂತ ಅನ್ನುವಂಥದ್ದು ಸೆನ್ಸ್ ಆಬ್ಜೆಕ್ಟ್ಸ್ ಕಡೆಗೆ ಹರ್ಕೊಂಡು ಹೋಗೋದಿಕ್ಕೆ ಇಂದ್ರಿಯಗಳೇ ಕಾರಣವಾಗಿರತ್ತೆ. ಇಂದ್ರಿಯಗಳಿಗೆ ಆ ಅನುಭವಗಳಂತ ಅನ್ನುವಂಥದ್ನ ಮತ್ತು ಮಾಡ್ಬೇಕು ಅಂತ ಅನ್ನುವಂಥ ಒಂದು ಸೆಳೆತ ಅದಕ್ಕೆ ತುಂಬಾ ಬಲವಾಗಿರತ್ತೆ. ಅವನೊಂದು ಜ್ಞಾನಿಯಾಗಿದ್ರು ಕೂಡ ಅಂತ. ಪರೋಕ್ಷ ಜ್ಞಾನಿ ಅಂತಂದ್ರೆ ಇನ್ನು ಪರಮಾತ್ಮನ ಅಪರೋಕ್ಷ ಆಗಿಲ್ಲ, ಪರೋಕ್ಷ ಜ್ಞಾನಿಯಾಗಿದ್ದಾರೆ. ಅಂದ್ರೆ ಜ್ಞಾನಿ ಅಂತ ಅನ್ನೋಂಥವ್ರಿಗೆ ವಿಷಯದ ಬಗ್ಗೆ ಗೊತ್ತು, ವಿಷಯದ ಒಂದು ಸೆಳೆತ ಅಂತ ಅನ್ನೋದ್ರ ಬಗ್ಗೆಯೂ ಗೊತ್ತು. ಪರಮಾತ್ಮನ ಕಡೆಗೆ ಸಾಗುವಂತ ಒಂದು ಜೀವನ್ಗೆ ಈ ವಿಷಯ ಅಂತ ಅನ್ನೋದು ತುಂಬಾ ಆಪತ್ಕರ ಅಂತನೂ ಗೊತ್ತು. ಅದು ನಮ್ಮನ್ನು ಇದ್ರಲ್ಲೇ ಸಿಕ್ಕಿಸ್ಬಿಡತ್ತೆ, ಮತ್ತೆ ಸಂಸಾರಕ್ಕೆ ಒಯ್ಯತ್ತೆ ಅಂತ. ಒಂದು ಜ್ಞಾನಿಯಾದ ಜಡಭರತನಿಗೂ ಕೂಡ ಯಾವಾಗ ಅವನಿಗೆ ಒಂದು ಮನಸ್ಸಲ್ಲಿ ಒಂದು ವಿಪರೀತವಾದಿ ಒಂದು ಕಾರುಣ್ಯ ಬಂತು ಆ ಜಿಂಕೆ ಮರಿ ಮೇಲೆ, ಆಮೇಲೆ ಅವನು ಅದನ್ನು ಬೆಳೆಸ್ತಾ ಅದ್ರ ಬಗ್ಗೆನೆ ಅವನಿಗೆ ಹೆಚ್ಚು ಚಿಂತೆ ಇದ್ದ ಕಾರಣ ಯಾವಾಗ್ಲೂ ಆ ಮನಸ್ಸು ಅದನ್ನು ಸವಿರೋದು, ಅದಕ್ಕೆ ಆಹಾರವನ್ನು ಕೊಟ್ಟು ಅದು ತಿನ್ನೋದನ್ನ ನೋಡಿ ಸಂತೋಷ ಪಡೋದು, ಇಂಥದ್ರಲ್ಲಿ ಅವನ ಮನಸ್ಸು. ಇದು ಒಂದು ಅಪಾಯಕಾರಿ ಅಂತ ನಮಗೆ ಅನ್ಸೋದಿಲ್ಲ. ಆದ್ರೆ ಏನು, ಅದು ಅಷ್ಟು ಜ್ಞಾನಿಯ ಇದ್ದ ಭರತ ಚಕ್ರವರ್ತಿಗೆ ಅದು ಅಪಾಯ ಆಯ್ತು. ಸಾಯೋ ಕಾಲದಲ್ಲಿ ಅವನು ಆ ಜಿಂಕೆ ಮರಿ ಬಗ್ಗೆ ನೆನ್ಸಿ ಜಿಂಕೆ ಆಗ್ಬಿಟ್ಟ ಅಂತ. ಆಮೇಲೆ ಅವನು ಜಡಭರತನ ಆದಾಗ ಅವನಿಗೆ ಈ ವಿಷಯದ ಒಂದು ಸೆಳೆತದ ಬಗ್ಗೆ ಹೆಚ್ಚಾಗಿ ಅವನು ಅದ್ರ ಬಗ್ಗೆ ಮನನ ಮಾಡಿದ್ದ. ಜ್ಞಾನಿ ಆದ ಕಾರಣ ಅವನಿಗೆ ಜಿಂಕೆ ಆದಾಗ್ಲೂ ಕೂಡ ನೆನಪಿತ್ತು ಅಂತಾರೆ. ಜಡಭರತನಾಗಿ ಅವನು ಹುಟ್ಟಿದಾಗ ಅವನು ಜಡವಾಗಿ ಅಂದ್ರೆ ಎಲ್ಲಾ ಇಂದ್ರಿಯಗಳನ್ನು ಒಳಗೆ ಎಳ್ಕೊಂಡಿದ್ದ. ಕೊಟ್ರೆ ತಿನ್ನೋದು, ಕೊಡ್ಲಿಲ್ಲ ಅಂದ್ರೆ ತಿನ್ನೋದಿಲ್ಲ, ಬಡದ್ರೆ ಬಡಿಸ್ಕೊಳ್ಳಿ, ಏನ್ ಬೇಕಾದ್ರೆ ಅನ್ಲಿ, ನಾನು ಅದಕ್ಕೆ ಪ್ರತೀಕಾರ ಮಾಡೋದಿಲ್ಲ ಅಂತ. ಆದ್ರೆ ಸಹಜವಾಗಿ ಅದಿಲ್ಲ ಅಂತ ಅನ್ನೋದು, ಜ್ಞಾನಿಯಾಗಿದ್ರೂ ಕೂಡ ಅದಿರ್ಲಿಲ್ಲ. ಆ ಸಮಯದಲ್ಲಿ ಇಂದ್ರಿಯಗಳು ಅಂತ ಅನ್ನುವಂಥದ್ದು ವಿಷಯದ ಕಡೆಗೆ ಪ್ರಬಲವಾಗಿ ಮನಸ್ಸನ್ನು ಎಳ್ಕೊಂಡು ಹೋಗತ್ತೆ ಅಂತ ಅನ್ನೋದನ್ನ ಈ ಪದ್ಯದಲ್ಲಿ ಕೃಷ್ಣ ಹೇಳ್ತಾನ. ಮುಂದೆ ಆ ಮನಸ್ಸು ಯಾಕೆ ವಿಷಯದ ಬಗ್ಗೆ ಹಿಂದೆ ಹೋಗತ್ತೆ ಅಂತ ಅನ್ನೋ ವಿಷಯನ ಅವನು ತಿಳಿಸಾಕಿದ್ದಾನ. ಅದಕ್ಕೆ ಇದನ್ನು ಇಲ್ಲಿ ಹೇಳ್ತಾರೆ. ಅಂದ್ರೆ ಅಪರೋಕ್ಷ ಜ್ಞಾನಿ ಆದವ್ರಿಗೆ ಅನಾಯಾಸವಾಗಿ ಏನಿದೆಯೋ, ಪರೋಕ್ಷ ಜ್ಞಾನಿಗೆ ಅದೇನೂ ಇಲ್ಲ, ಅದು ತುಂಬಾ ಪ್ರಯತ್ನ ಪೂರ್ವಕವಾಗಿಯೇ ಮಾಡ್ಬೇಕಾಗತ್ತೆ. ಸಹಜವಾಗಿ ಮನಸ್ಸು ಇಂದ್ರಿಯಗಳೆಲ್ಲ ವಿಷಯದ ಕಡೆಗೆ ಸಾಗತ್ತೆ ಅಂತ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.